ಎಲ್ರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಷಯ ಅನ್ನಭಾಗ್ಯ ಯೋಜನೆ ಬಗ್ಗೆ ಪೂರ್ತಿ ಒಂದು ಡೀಟೇಲ್ ಆಗಿ, ಈಗ ಅವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು 2 ಭರ್ಜರಿ ನ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗೆ ಈ ಬರ ಪರಿಹಾರದ ಬಗ್ಗೆ ನಾನು ಆಲ್ರೆಡಿ ಒಂದು ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿದ್ದೆ, ಅದನ್ನು ಕೂಡ ನೋಡಬಹುದು. ಇವತ್ತು ಎಷ್ಟು ಒಂದು ಹೆಕ್ಟರ್ಗೆ ಎಷ್ಟು ದುಡ್ಡು ಬಿಡುಗಡೆ ಆಗಿದೆ, ಎಷ್ಟು ದುಡ್ಡು ಬರ್ತಾ ಇದಾವೆ, ಯಾರ ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ, ಹಾಗೆ ಇದನ್ನು ಕೂಡ ಚೆಕ್ ಮಾಡೋದು ಕೂಡ ಏನಂತ ಎಲ್ಲವೂ ಕೂಡ ಒಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ಕೂಡ ಒಂದು ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೂ ಒಂದು ವಿಡಿಯೋನ ನೋಡಿ. ಹಾಗೆ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿ ಪಟ್ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅನ್ನಭಾಗ್ಯ ಯೋಜನೆಯ ಏನು ಭರ್ಜರಿ ನ್ಯೂಸ್ಗಳಿದಾವೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಮತ್ತೆ ಬರ ಪರಿಹಾರದ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ, ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ವೀಕ್ಷಕರೇ, ಮೊದಲನೇದಾಗಿ ಒಂದು ಅನ್ನಭಾಗ್ಯ ಯೋಜನೆ ಭರ್ಜರಿ ಗುಡ್ ನ್ಯೂಸ್ ಏನಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಈಗ ಏಪ್ರಿಲ್ ತಿಂಗಳದು ಅಮೌಂಟ್ ಬಂದಿಲ್ಲ, ಮತ್ತೆ ಮಾರ್ಚ್ ತಿಂಗಳದ ಅಮೌಂಟ್ ಬಂದಿಲ್ಲ ಅಂತ ಬಹಳಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರ. ಈ ಗೃಹಲಕ್ಷ್ಮಿದ ಅಮೌಂಟ್ ಕರೆಕ್ಟ್ ಆಗಿ ಬರ್ತಾ ಇದೆ. ಈಗ ಅನ್ನಭಾಗ್ಯ ಯೋಜನೆದು ಅಮೌಂಟ್ ಬರ್ತಾ ಇಲ್ಲ ಅಂತ ತಾವು ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಒಂದು ಏನಪ್ಪಾ ಸರ್ಕಾರದ ವತಿಯಿಂದ ಅಪ್ಡೇಟ್ ಏನಿದೆ ಅಂದ್ರೆ, ಈಗ ಗೃಹಲಕ್ಷ್ಮಿ ಅಮೌಂಟ್ ತಾವು ಏನ್ ಮಾಡ್ತಿದ್ರಿ ಅಂದ್ರೆ, ಈಗ ಮಾರ್ಚ್ ಅಮೌಂಟ್ ಏಪ್ರಿಲ್ ನಲ್ಲಿ ಬರ್ತಿತ್ತು, ಏಪ್ರಿಲ್ ಅಮೌಂಟ್ ಮೇ ನಲ್ಲಿ ಬರ್ತಿತ್ತು. ಇದು ಒಂದು ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ತಮಗಾಗಿ ಒಂದು ಸರ್ಕಾರ ಏನ್ ಮಾಡಿದೆ, ಅರ್ಜೆಂಟ್ ಆಗಿ ಆ ತಿಂಗಳದ ಅಮೌಂಟ್ ಆ ತಿಂಗಳ ಬಂದಿದೆ. ಎಲ್ಲರಿಗೂ ಕೂಡ ಒಂದು 15 ತಿಂಗಳ ಅಮೌಂಟ್, ಈಗ ಮೇ ತಿಂಗಳದ ಅಮೌಂಟ್ ಕೂಡ ತಮಗೆ ಬಂದಿದೆ. ಆದ್ರೆ ಅನ್ನಭಾಗ್ಯ ಯೋಜನೆದು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ, ಅಮೌಂಟ್ ಅನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಈಗ ಏಪ್ರಿಲ್ ತಿಂಗಳ ಅಮೌಂಟ್ ಮೇ 15ನೇ ತಾರೀಕು ನಂತರ ಬರುತ್ತೆ ಅಂತ ಈಗ ಒಂದು ಏನು ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ. ಮೇ 15ರ ನಂತರ ಈ ಒಂದು ಏಪ್ರಿಲ್ ಎಲ್ಲ ಒಂದು ಪೆಂಡಿಂಗ್ ಇರ್ತಕ್ಕಂಥ ಅಮೌಂಟ್ ಕೂಡ, ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ನಾವು ಹಾಕ್ತೀವಿ ಅನ್ನೋದನ್ನ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗ ಏನಪ್ಪಾ, ಮತ್ತೆ ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3-4 ತಿಂಗಳು ಯಾರ್ದು ಪೆಂಡಿಂಗ್ ಇದೆ ಅವು ಕೂಡ ಒಂದು ಅಮೌಂಟ್ ಈಗ ಮೇ 15ರ ನಂತರ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ಏನೋ ಒಂದು ಸರ್ವರ್ ಡೌನ್ ಇರುತ್ತೆ, ಒಂದು ಏನಪ್ಪಾ ಅಂದ್ರೆ ಒಂದು ಸರ್ವರ್ ಡೌನ್ ಇರುತ್ತೆ, ಮತ್ತೆ ನಾನಾ ಕಾರಣದಿಂದ ಸ್ವಲ್ಪ ಪೆಂಡಿಂಗ್ ಉಳಿದಿದೆ. ಅನ್ನಭಾಗ್ಯ ಯೋಜನೆ ಅಮೌಂಟ್ ಸ್ವಲ್ಪ ಪೆಂಡಿಂಗ್ ಉಳಿದಿದೆ. ಎಲ್ಲವೂ ಕೂಡ ಒಂದು ಅಮೌಂಟ್ ಅನ್ನು ಹಾಕ್ತಿವಿ ಅಂತ ಒಂದು ಮೇ 15ರ ನಂತರ ಎಲ್ಲವೂ ಕೂಡ ಹಾಕ್ತಿವಿ ಅಂತ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ. ಈಗ ಈ ಒಂದು ಅನ್ನಭಾಗ್ಯ ಯೋಜನೆ ಎಲ್ಲವೂ ಕೂಡ ಒಂದು ಭರ್ಜರಿ ನ್ಯೂಸ್. ಏನಪ್ಪಾ ಅಂದ್ರೆ, ಈಗ ಒಂದು ಮೇ 15ರ ನಂತರ ತಮಗೆಲ್ಲವೂ ಕೂಡ ಅಮೌಂಟ್ ಬರುತ್ತೆ. ಅನ್ನಭಾಗ್ಯ ಯೋಜನೆದ ಅಮೌಂಟ್ ಎಲ್ಲವೂ ಕೂಡ ಬರುತ್ತೆ. ಅದೇ ರೀತಿಯಾಗಿ ಈಗ ಒಂದು ಬರ ಪರಿಹಾರದ ಮೇಲೆ ಐ ಬಟನ್ ಅಲ್ಲಿ ಬರ್ತಾ ಇರುತ್ತೆ. ತಾವು ಇದು ಚೆಕ್ ಮಾಡೋದು ಕೂಡ ಹೇಗೆ ಬರ ಪರಿಹಾರ ತಮ್ಮ ಒಂದು ಹಳ್ಳಿಗೆ ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ, ಮತ್ತೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನ ಈಗಾಗಲೇ ಕೇಂದ್ರ ಸರ್ಕಾರದವರು 3,454 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರೆ ಅದು ಮತ್ತೆ ರಾಜ್ಯ ಸರ್ಕಾರದವರು ಆ ಅಮೌಂಟ್ ಅನ್ನ ಒಂದು ಹೆಕ್ಟರ್ಗೆ ಇಷ್ಟು ಅಂತ ಅಮೌಂಟ್ ಅನ್ನ ಮಾಡಿ ಒಂದು ಏನಪ್ಪಾ ಅಂದ್ರೆ, ಒಂದು ಖುಷ್ಕಿ ಜಮೀನಿಗೆ 8,500, ಮತ್ತೆ ಒಂದು ಇದು ತೋಟಗಳಿಗೆ ನೀರಾವರಿ ಅಂತ ಇರುತ್ತೆ ಅಲ್ಲ, ಆ ತೋಟಗಳಿಗೆ ಒಂದು 22,500, ಮತ್ತೆ ಒಂದು 18,500, 17,500 ಹೀಗೆ ಒಂದು ಅವರಿಗೆ ಒಂದು ಯಾವ್ಯಾವ ಒಂದು ಆ ಜಮೀನು ಎಷ್ಟಿದೆ ಅದರ ಪ್ರಕಾರ ಎಲ್ಲವೂ ಕ್ಯಾಲ್ಕುಲೇಟ್ ಮಾಡಿ, ಇದು ಎಲ್ಲರಿಗೂ ಕೂಡ ಒಂದು ಗೃಹಲಕ್ಷ್ಮಿಯರಿಗೆ ಬಂದಂಗೆ ಎಲ್ಲರಿಗೂ ಕೂಡ ಸೇಮ್ ಅಮೌಂಟ್ ಬರೋದಿಲ್ಲ. ಇದು ಬರ ಪರಿಹಾರದ ಅಮೌಂಟ್ ಅವರ ಒಂದು ಹೊಲ ಯಾವುದಿದೆ, ಮತ್ತೆ ಅವ್ರ ಎಷ್ಟು ಹೆಕ್ಟರ್ ಜಮೀನಿದೆ, ಇದೆಲ್ಲವೂ ಕೂಡ ಒಂದು ಟ್ಯಾಲಿ ಆಗಿ ತಮಗೆ ಒಂದು ಅಮೌಂಟ್ ಬರುತ್ತೆ. ಇದು ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ನಾನು ಈ ಒಂದು ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ, ಅದರಲ್ಲಿ ಹೇಗೆ ಚೆಕ್ ಮಾಡ್ಬೇಕು ತಮ್ಮ ಬರ ಪರಿಹಾರದ ಅಮೌಂಟ್ ಅನ್ನ ಅನ್ನೋದು ಕೂಡ ಪೂರ್ತಿಯಾಗಿ ನಾನು ಹೇಳಿದ್ದೀನಿ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ
ಇನ್ನೊಂದು ಏನಪ್ಪಾ ಅಂದ್ರೆ ಈಗ 2,000 ಅಮೌಂಟ್ ನಮಗೆ 2,000 ಬಂದಿದೆ, ಇನ್ನೊಬ್ಬರಿಗೆ 10,000 ಬಂದಿದೆ ಅಂತ ಹೀಗೇನು ಯಾವುದೇ ಒಂದು ತಲೆ ಕೆಡಿಸ್ಕೋಕ್ ಹೋಗಬೇಡಿ. ಅವರ ಒಂದು ಜಮೀನು ಮತ್ತೆ ಯಾವುದು ಅವರ ರೆಕಾರ್ಡ್ಸ್ ಅಲ್ಲಿ ಹೇಗೆ ಅಂತ ಹೇಳಿ ಎಲ್ಲವೂ ಕೂಡ ಅದು ಒಂದು ಟ್ಯಾಲಿ ಆಗಿ ಅಮೌಂಟ್ ಬರುತ್ತೆ, ಈ ಒಂದು ಬರ ಪರಿಹಾರ ಅಮೌಂಟ್. ಈಗ ಇನ್ನೊಂದು ಏನು ವಿಷಯ ಅಂದ್ರೆ, ಈಗ ಕೆಲವೊಬ್ರು ಏನ್ ಕೇಳ್ತಾ ಇದ್ರೆ, ನಮಗ ಹೊಟ್ಟೆ ಇದು ಬರ ಪರಿಹಾರದ ಅಮೌಂಟ್ ಬಂದಿಲ್ಲ, ಏನಾಗಿದೆ ಅಂತ ಪ್ರಾಬ್ಲಮ್. ತಾವು ಸಮೀಪದ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಇರ್ತವೆ, ಅಲ್ಲಿ ಹೋಗಿ ಕಿಸಿಂದ್ರ ಭೇಟಿ ಆಗ್ಬೋದು. ಇಲ್ಲ ಒಂದು FID, ತಮ್ಮದೇ ಒಂದು FID ಮಾಡಿಸ್ಬೇಕು. FID ಇಲ್ಲಪ್ಪ ಅಂದ್ರೆ FID ಬಗ್ಗೆ ನಾನು ಒಂದು ಐ ಬಟನ್ ಅಲ್ಲಿ ಬರುತ್ತೆ ನೋಡಿ, ಐ ಬಟನ್ ಅಲ್ಲಿ ಬರುತ್ತೆ, ಅದ್ರ ಬಗ್ಗೆ ಕೂಡ FID ಎಲ್ಲಿ ಹೇಗೆ ಅನ್ನೋದನ್ನ ಪೂರ್ತಿ ಆದ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದೀನಿ. ಅದರ ಪ್ರಕಾರ ತಾವು ಇದು ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನು, ಈಗ ನಿಮ್ದು ಇದು ಏನು ಆಧಾರ್ ಕಾರ್ಡ್ ಅನ್ನ ಪಹಣಿಗೆ ಲಿಂಕ್ ಮಾಡಿ ಇಟ್ಕೊಳ್ಳಿ. ಎಲ್ಲವೂ ಕೂಡ ಒಂದು ಏನು ಬರ ಪರಿಹಾರದಾಗ್ಲಿ, ಬೆಳೆ ಪರಿಹಾರದಾಗ್ಲಿ, ಮತ್ತೆ ಯಾವುದೇ ಒಂದು ಫ್ಲಡ್ ದಾಗ್ಲಿ ಯಾವುದೇ ಒಂದು ಅಮೌಂಟ್ ಬರಬೇಕಾದ್ರೆ ತಮ್ಮ ಒಂದು ಆಧಾರ್ ಕಾರ್ಡ್ ನ ಪಹಣಿಗೆ ಲಿಂಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಈ ಒಂದು FID ಅನ್ನು ಮಾಡಿ ಇಟ್ಕೊಳ್ಳಿ. FID ಅಂದ್ರೆ ಫ್ರೂಟ್ಸ್ ಐಡಿ ಅಲ್ಲಿ ಇದು ಒಂದು ಫಾರ್ಮರ್ ಐಡೆಂಟಿಫಿಕೇಶನ್ ಅಂತ ಒಂದು ತಮಗೆ ಒಂದು ಆಧಾರ್ ಕಾರ್ಡ್ ತಾವು ಫಾರ್ಮರ್ ತಮ್ದು ಹೊಲ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಒಂದು ಆಧಾರ್ ಕಾರ್ಡ್ ಇದ್ದ ಹಾಗೆ ಇದು ಒಂದು ಫಾರ್ಮರ್ ಗಳಿಗಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಡು. ಈ ಒಂದು FID ಅನ್ನು ಮಾಡಿಸ್ಕೊಳ್ಳಿ. FID ಅನ್ನು ಮಾಡಿಸ್ಕೊಂಡ್ರೆ ಯಾವುದೇ ಒಂದು ಈ ಒಂದು ಬರ ಪರಿಹಾರದಿಂದ ವಂಚಿತರಾಗೋದಿಲ್ಲ. ತಮಗೆ ಒಂದು ಅಮೌಂಟಿಗೆ, ತಮ್ಮ ಒಂದು ಅಕೌಂಟಿಗೆ ಒಂದು ಅಮೌಂಟ್ ಬರುತ್ತವೆ. ಎಲ್ಲವೂ ಕೂಡ ಈ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ರಿಂದ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಎಲ್ಲವೂ ಕೂಡ ದುಡ್ಡು ಜಮಾ ಆಗುತ್ತೆ. ಅನ್ನಭಾಗ್ಯ ಯೋಜನೆ ಬಗ್ಗೆ ಎಲ್ಲ ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನೋಡಿದ್ರಿ. ಹಾಗೆ ಒಂದು ಬರ ಪರಿಹಾರ ಬಗ್ಗೆ ಡೀಟೇಲ್ ಅನ್ನು ತಿಳ್ಕೊಂಡ್ರಿ. ಹಾಗೆ ಈ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.